ಕಳೆಯುವುದೋ ನೀವೇಳಿ, ಗುಣಿಸುವುದೋ ಬಾಗ್ಸುವುದೋ ಈ ಲೆಕ್ಕದಲ್ಲಿ. 9ರಲ್ಲಿ 6 ಹೋದ್ರೆ 3 ಉಳಿಯುವುದು, ಕೂಡುವುದೋ ಕಳೆಯುವುದೋ ಈಗ ಏನು ಮಾಡಲಿ, ಈಗ ಏನು ಮಾಡಲಿ. ಕಾಕಾ ಕಾಕಾ ನಾರದ ಮಹಾಮುನಿಗಳಿಗೆ ಸರ್ವಾಕ್ಷರಗಳು ಸುಖೀಭವ. ಪೂಜ್ಯರೇ, ಈ ಪೀಠದಲ್ಲಿ ಪರಿಗ್ರಹಿಸಿ. ಕಾಕಾ ಕಾಕಾ ಪೂಜ್ಯರೇ, ತಾವು ಸಕಲ ದೇಶಗಳನ್ನು ಸುತ್ತಿ ಬಳಸಿ ಬಂದಿರುವಿರಿ. ಎಲ್ಲೆಲ್ಲಿ ಏನೇನು ನಡೆಯುತ್ತಿರುವುದು ಅದನ್ನು ತಿಳಿಯಿಸಿ. ಕಾಕಾ ಕಾಕಾ ರಾಜೇಂದ್ರನೇ, ಈ ವರ್ಣಮಾಲೆ ಪ್ರಪಂಚದಲ್ಲಿ ಅಸ್ವಸ್ವರ, ದೀರ್ಘಸ್ವರ, ಅನುನಾಸಿಕ ವ್ಯಂಜನಾದಿಗಳೆಲ್ಲವೂ ಕ್ಷೇಮದಿಂದಿರುವವು. ಆದರೆ ಅರ್ಧಕ್ಕೆ ನಿಲ್ಲಿಸಿದಿರಿ ಪೂಜ್ಯರೇ, ಮುಂದೇನಾಯಿತು ಅದನ್ನು ತಿಳಿಯಿಸಿ. ಆದರೆ ತಲೆಕೊಟ್ಟು, ಇಳಿ, ಗುಡ್ಸು, ಕೊಂಬು, ದೀರ್ಘಾದಿ ಒತ್ತಕ್ಷರಗಳ ಸಮೇತ ತಮ್ಮ ಮೇಲೆ ಯುದ್ಧಕ್ಕೆ ಬರುವಂತೆ ಭಾಸವಾಗುತ್ತಿರುವುದು ಮಹಾಪ್ರಭು. ಸೈನ್ಯಾಧ್ಯಕ್ಷರೇ, ನಮ್ಮ ಮೇಲೆ ತಲೆಕೊಟ್ಟು, ಇಳಿ, ಗುಡ್ಸು, ಕೊಂಬು, ದೀರ್ಘಾದಿ ಒತ್ತಕ್ಷರಗಳ ಸಮೇತ ಯುದ್ಧಕ್ಕೆ ಬರುವುದಂತೆ ನೀನು ಕಾಮ, ಫುಲ್ ಸ್ಟಾಪ್, ಕ್ವಶ್ಚನ್ ಮಾರ್ಕ್, ಆಶ್ಚರ್ಯ ಸೂಚಕ ಚಿಹ್ನೆ, ಇನ್ವೆಂಟೆಡ್ ಕಾಮಗಳ ಸಮೇತ ಯುದ್ಧಕ್ಕೆ ಸಿದ್ಧನಾಗು. 110,000 ಕುಟುಂಬ ಒತ್ತಕ್ಷರವ ಕುಟುಂಬ ಒತ್ತಕ್ಷರವ ದೀರ್ಘಾಕ್ಷರಗಳಲ್ಲೂ ಕುಟ್ಟಿ ಧ್ವಂಸ ಮಾಡುವೆ. ಕಾಕಾ ಕಾಕಾ, ನಾನು ಬಂದ ಕಾರ್ಯವೂ ಕೈಗೊಂಡಿತು. ನಾನಿನ್ನು ಬರುತ್ತೇನೆ. ನಮಸ್ಕಾರ. ನಮಸ್ಕಾರ ಕಣ್ರಪ್ಪ, ನಮಸ್ಕಾರ. ಇದ್ಯಾಕ್ ಮೇಟ್ರೆ ಎರಡೆರಡು ನಮಸ್ಕಾರ, ಅದ್ರಲ್ಲೂ ಬೇಜಾರು ಮಾಡ್ಕೊಂಡು. ಇನ್ನೇನ್ರಪ್ಪ, ಮಹಾಭಾರತ ನಾಟಕ 7 ಕೊಟ್ರೆ ವರ್ಣಮಾಲೆ ಪ್ರಪಂಚ ಅಂತ ಆಡ್ತಾ ಇದ್ದೀರಲ್ಲ, ಅದಕ್ಕೆ 2 ನಮಸ್ಕಾರ. ಹಾಳಾಗೋಗ್ಲಿ. ನೋಡಿ, ಮೊನ್ನೆ ಮಾಡಿದ ಪರಿಸರದ ಪಾಠ ಎಲ್ರಿಗೂ ಗೊತ್ತು ತಾನೆ? ಯಾಕೆ ಮೇಟ್ರೆ? ಇವತ್ತು ಚೆಕಿಂಗ್ ಬರ್ತಾರೆ, ಬಂದವರು ನೋಡ್ಕೊಂಡು ಸುಮ್ಕೆ ಹೋದ್ರೇನೋ ಸರಿ, ಏನಾದ್ರೂ ಪ್ರಶ್ನೆ ಕೇಳಿದ್ರೆ ನೀವು ಸರಿಯಾಗಿ ಉತ್ತರ ಹೇಳಬೇಕಲ್ಲ, ಅದಕ್ಕೆ. ಮೊನ್ನೆ ಮಾಡದ ಪಾಠ ಇವತ್ ಮಾಡ್ದಷ್ಟೇ ಜ್ಞಾಪಕ ಅದೇ ಮಾಸ್ಟ್ರೆ. ಗುಡ್ ಗುಡ್. ಎಂತದು ಮಾರಾರೆ ಗಡ್ಡ ಅನ್ನೋದು. ನಾನು ಮೊನ್ನೆ ನ್ಯಾಟ್ ಸ್ಕೂಲ್ಗೆ ಬಂದಿಲ್ಲವಲ್ಲ, ಬಂದವರು ನನ್ನನ್ನು ಮೊದಲು ಪ್ರಶ್ನೆ ಕೇಳಿದ್ರೆ ನಾನು ಎಂತ ಹೇಳುವುದು? ಅರೆ ಮಂಗಣ್ಣ, ನಿಮ್ದುಗೆ ಮೊನ್ನೆ ಈ ಸ್ಕೂಲ್ಗೆ ಬರ್ದೆ ಎಲ್ಲಿಗೆ ಹೋಗಿತ್ತು? ಹೌದು, ಎಲ್ಲುಗ್ರಿ ಹೋಗಿದ್ರಿ? ನಾನು ಮೊನ್ನೆ ಮೈಸೂರಿಗೆ ಹೋಗಿದ್ದುಂಟು ಮಾರಾರೆ. ಬರುವಾಗ ತಲಕಾಡಿನಲ್ಲಿ ತಂಗಿ ಬಿಟ್ಟೆ. ಸರಿ. ಮಂಗೇಶಪ್ಪ, ತಲಕಾಡಿನಲ್ಲಿ ಏನ್ ಮಾಡ್ದೆ ನೀನು? ನಾನು ಮೊನ್ನೆ ತಲಕಾಡಿನಲ್ಲಿ ತಂಗಿ ಬಿಟ್ಟೆ ಮಾರಾರೆ. ಮೊನ್ನೆ ತಲಕಾಡಿನಲ್ಲಿ ತಂಗಿ ಬಿಟ್ರೆ ನೆನ್ನೆ ನಿಮ್ಮವ್ವನ್ನ ಮಳವಳ್ಳಿಲಿ ಬಿಟ್ಬಿಟ್ಟಿದ್ದ, ಊರಿಗೆ ಬರ್ಲಿಲ್ವಲ್ಲ? ಇದು ಎಂತ ಮಾರಾರೆ ಹೀಗೆ ಅವ್ವ ಎಂದು ಮಾತಾಡುವುದು? ಅದೇ ಕಣಯ್ಯ, ಮೊನ್ನೆ ತಲಕಾಡಿನಲ್ಲಿ ತಂಗಿ ಬಿಟ್ಟೆ ಅಂದಲ್ಲ, ಅದಕ್ಕೆ ನೆನ್ನೆನು ಊರಿಗೆ ಬರ್ಲಿಲ್ವಲ್ಲ, ಮಳವಳ್ಳಿಲಿ ನಿಮ್ಮವ್ವನ್ ಬಿಟ್ಬಿಟ್ಟಿದ್ದಪ್ಪ ಅಂತ ಕೇಳುದು. ಇದು ಎಂತ ಮಾಸ್ತರ ಮಾರಾಯ, ಇವ ಮಾತಿಗೆ ಅವ್ವ ತಂಗಿ ಎನ್ನುವುದು. ನನಗೆ ಕೋಪ ಬಂದರ. ಅಯ್ಯೋ ಕಲ್ಲಣ್ಣ, ಮಂಗಳೂರು ಭಾಷೆನಲ್ಲಿ ಉಳ್ಕೊಳ್ಳೋದಿಕ್ಕೆ ತಂಗಿ ಬಿಟ್ಟೆ ಅಂತಾರೆ. ಸುಮ್ಕೆ ಕುಂತ್ಕೋ. ಉಳ್ಕೋಕೆ ತಂಗಿ ಬಿಟ್ರೆ ಕುಂತ್ಕೋಕೆ ಇವ್ರು ಅಕ್ಕನ್ ಬಿಟ್ಟನ ಮೇಷ್ಟ್ರೆ. ಇದು ಎಂತ ಮೇಷ್ಟ್ರು ಮಾರಾರೆ, ಇವ ಮಾತಿಗೆ ಅವ್ವ ತಂಗಿ ಅಕ್ಕ ಅನ್ನುವುದುಂಟು. ನನಗೆ ರೋಸಿ ಹೋಗಿ ಮಂಡೆ ಬಿಸಿ ಆಗುವುದುಂಟು ಮಾರಾರೆ. ಅಯ್ಯೋ ಕಲ್ಲಣ್ಣ, ನಾವು ಯಾವ್ದಾರ ಊರ್ನಲ್ಲಿ ಒಂದಿನ ಇದ್ರೆ ತಂಗು ಬಿಟ್ಟಿದ್ದೋ ಅನ್ನೋದಿಲ್ವೇ, ಹಂಗೆ ಅವ್ರ ಭಾಷೆನಲ್ಲಿ ತಂಗಿ ಬಿಟ್ಟೆ ಅಂತಾರೆ ಕಣ. ಸುಮ್ಕೆ ಕೂತ್ಕೋ. ಹಂಗನ್ನು ಮತ್ತೆ ತಲಕಾಡಿನಲ್ಲಿ ತಂಗಿ ಬಿಟ್ಟೆ ಅಂತಂದ್ರೆ ನಾನೇನ್ ತಿಳ್ಕೋಬೇಕು? ಎಲ್ಲ ಬರುವಾಗ ಮರ್ತ್ಕೊಂಡು ಅಕ್ಕ ತಂಗಿ ಅವ್ವ ಎಲ್ಲಾರನ್ನು ಬಿಟ್ಬಿಟ್ಟು ಬಂದಿದ್ಯೇನೋ ಅಂತ ತಿಳ್ಕೊಬಿಟ್ಟಿದಿ. ನನ್ನ ಮಂಡೆ ಚೂರಾಗುವುದು ಗ್ಯಾರಂಟಿ. ಸರಿ ಮಂಗೇಶ್ವರಾಯ್ರೆ, ಮೊದಲು ನೀವು ಮಂಗಳೂರಿನಲ್ಲಿ ಏನ್ ಮಾಡ್ತಾ ಇದ್ರಿ? ನಾನು ಲೇಡೀಸ್ ಹಾಸ್ಟೆಲ್ನಲ್ಲಿ ಕೆಲಸದಲ್ಲಿ ಇದ್ದೆ ಮಾರಾರೆ. ಲೇಡೀಸ್ ಹಾಸ್ಟೆಲ್ ಕೆಲಸದಲ್ಲಿ ಇದ್ದ? ಪುಣ್ಯವಂತ ಕಣಯ್ಯ ನೀನು. ಸರಿ, ಅಲ್ಲಿ ಎಷ್ಟು ಜನ ಹೆಂಗಸ್ರ ಜೊತೆ ಕೆಲಸ ಮಾಡ್ತಾ ಇದ್ದೆ? ಅಲ್ಲಿ ಹೆಂಗಸರು ಇಲ್ಲ ಮಾರಾರೆ, ಎಲ್ಲ ಹುಡುಗಿಯರ ಇರುವುದು. ಬರೀ ಹುಡುಗಿರ? ಹೌದು. ಎಷ್ಟು ಜನ ಹುಡುಗಿರಿದ್ರು ಮಂಗೇಶಪ್ಪ? 500 ಜನ ಹುಡುಗಿಯರ ಮಾರಾರೆ. 500 ಜನ ಹುಡುಗಿರ? ಸರಿ, ಗಂಡಸರು ಎಷ್ಟು ಜನ ಕೆಲಸ ಮಾಡ್ತಾ ಇದ್ರಿ? ಅಲ್ಲಿ ಗಂಡಸರು ಯಾರು ಕೆಲಸದಲ್ಲಿ ಇಲ್ಲ ಮಾರಾರೆ. ಮತ್ತೆ ಹುಡುಗಿರಿಗೆ ಪಾಠ ಹೇಳ್ಕೊಡೋರು ಯಾರು? ಅವರು ಹೆಂಗಸರ ಮಾರಾರೆ. ಅಡಿಗೆ ಮಾಡೋರು? ಅವರು ಹೆಂಗಸರ ಮಾರಾರೆ. ಊಟಕ್ಕೆ ಬಡ್ಸೋರು? ಅದಕ್ಕೆ ಹೆಂಗಸರ ಮಾರಾರೆ. ಎಲ್ರು ಹೆಂಗಸ್ರೇ ಇದ್ಮೇಲೆ ನಿನ್ಗೇನಪ್ಪ ಕೆಲಸ ಅಲ್ಲಿ? ಗಂಟೆ
ಹೊಡೆಯುವುದು ನನ್ನ ಕೆಲಸ ಮಾರಾರೆ. ಏನ 500 ಜನ ಹುಡುಗಿರ್ಗೂ ನೀನು ಒಬ್ಬನೇ ಗಂಟೆ ಹೊಡಿತಿದ್ದ? ಇದು ಎಂತ ಮೇಷ್ಟ್ರು ಮಾರಾರೆ, 500 ಜನ ಹುಡುಗಿಯರಿಗೆ ನೀನು ಹಬ್ಬನ ಗಂಟೆ ಹೊಡೆಯುತ್ತಿದ್ದೆ ಅಂದ್ರೆ ಏನರ್ಥ? ಇದು ಎಂತ ಭಾಷೆ? ಇದು ಮಂಡ್ಯದ ಭಾಷೆ ಕಣಯ್ಯ. ಇದು ಎಂತ ಮಂಡ್ಯ? ಅಲ್ಲಿ ನೋಡಿದರೆ ಇಂಡಿಯಾದ ಒಳಗೆ ಮಂಡ್ಯ ಚಂದದ ನಾಡು, ಸಕ್ಕರೆ ನಾಡು ಎನ್ನುವುದುಂಟು. ಇಲ್ಲಿ ನೋಡಿದರೆ ಸಕ್ಕರೆ ಇಲ್ಲ, ಎಲ್ಲವೂ ಕೈ ಮಾತು. ಮಾತಿಗೆ ಅವ್ವ ಅಕ್ಕ ತಂಗಿ ಗಂಡ ಎನ್ನುವರಲ್ಲ, ಇದು ಮಂಡ್ಯದ ಮಾತು. ನನ್ನ ಮಂಡ್ಯ ಬಿಸಿ ಆಗುವುದು ಗ್ಯಾರಂಟಿ. ರೀ ಮಂಗೇಶ್ವರಾಯ್ರೆ, ತುಮ್ಕೆ ಕುಂತ್ಕೊಳ್ರಿ. ಮಂಗಳೂರು ಭಾಷೆನು ಮಂಡ್ಯದ ಭಾಷೆನು ಒಂದು ಮಾಡಬೇಕು ಅಂದ್ರೆ ವೈಕುಂಠದಿಂದ ನಾರಾಯಣನೇ ಬರ್ಬೇಕನ. ಇದ್ದೀರೇನ್ರಿ ಮೇಷ್ಟ್ರೆ? ಓಹ್ ಚೆಕ್ಕಿಂಗ್ನವ್ರು ಬಂದ್ರು ಅಂತ ಕಾಣಿಸುತ್ತೆ. ನೋಡಿ, ಎಲ್ಲರೂ ಸರಿಯಾಗಿ ಉತ್ತರ ಹೇಳಬೇಕು. ನೀವು ಸುಮ್ನೆ ಮನೆ ಕಳಿ ಮೇಟ್ರೆ, ನಾವ್ ಹೇಳ್ತೀವಿ. ನಾನು ಮನಿಕೋಬೇಕಾ? ಏನ್ರಿ ಮೇಷ್ಟ್ರೆ? ನಮಸ್ಕಾರ. ಬನ್ನಿ ಸರ್. ಹಾ ಮದ್ವೆಗೆ ಹುಡುಗಿ ನೋಡಿದ್ರಾಯ್ತೇನ್ರಿ? ನೋಡ್ಕೊಂಡ್ ಬಂದೆ ಸರ್. ಹುಡುಗಿ ಚೆನ್ನಾಗಿದ್ದಾಳೇನ್ರಿ? ಹುಡುಗಿ ತುಂಬಾ ಹಚ್ಚ ಹೇ ಸರ್. ನೀವು ನೋಡಿದ್ದೀರೇನ್ರಿ? ಇಲ್ಲ ಸರ್, ಮೇಷ್ಟ್ರದು ವಹಿ ಹೇಳ್ತು. ಅದ ಅವರೇ ಹೇಳ್ತಾರೆ, ನೀನ್ ಕೂತ್ಕೊಳ್ಳಯ್ಯ. ಅಚ್ಚ ಮೇಷ್ಟ್ರೆ ಸಾರ್, ನಿಮ್ಮ ನೋಡಿದ್ರೆ ಚೆನ್ನಾಗಿ ಪಾಠ ಮಾಡುವಂಗ್ ಕಾಣ್ತದೆ. ಪ್ರಶ್ನೆ ಏನ್ ಕೇಳುದು ಬೇಡ, ನಾನ್ ಬರ್ನಾ? ಸಾರ್ ಏನ್ರಿ ಡೌಟ್ ಇದ್ರೆ ಹೆಂಗೂ ಬಂದಿದ್ದೀರಲ್ಲ, ಒಂದೊಂದು ಪ್ರಶ್ನೆ ಕೇಳ್ಬಿಡಿ ಸಾರ್. ನೋಡಿ, ಸರಿ, ಪರಿಸರದ ಪಾಠದ ಬಗ್ಗೆ ಪ್ರಶ್ನೆ ಕೇಳ್ತೀನಿ, ಹೇಳಿ. ಕೇಳಿ ಸಾ. ನೋಡ್ರಿ ಸಾಬಣ್ಣ, ನೀವ್ ಹೇಳ್ರಿ ಮೇಲ್ಕೆ. ನಮ್ದುಕ್ಕೆ ಎದ್ ನಿಂತದೆ ಸಾ. ಏನು? ಅರೆ ನಿಮ್ದುಕ್ಕೆ ಹೇಳಿ ಅಂತೂ ನಮ್ದುಕ್ಕೆ ಎದ್ ನಿಂತದೆ ಅಂತೂ. ಆಯ್ತು, ನಿನ್ ಪಾದ ನೋಡು. ಬೇಸಿಗೆ ಕಾಲ ಯಾಕೆ ಬರ್ತದೆ ಹೇಳು? ಬಾರಾಣೆ ಕಟ್ಟು ಕಣಿ ಕೇಳು ಬದ್ಮಾಸ್. ಬರಗಾಲಕ್ಕೆ ಯಾಕೆ ಬರ್ತದೆ ಅಂತ ನಿಮ್ದುಕ್ಕೆ ಕೇಳ್ತದಲ್ಲ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಬಂದಂಗೆ ಬರಗಾಲನು ಬರ್ತದೆ. ಆಗ ಕೆರೆ ಕಟ್ಟೆಗೆ ನೀರು ಕಮ್ಮಿ ಆಯ್ತದೆ. ನಮ್ದುಕ್ಕೆ ಮೀನ್ಗೆ ಹಿಡಿಯಕ್ಕೆ ಸಲಿಸಿಗೆ ಆಯ್ತದೆ. ನೀನ್ ಮುಂಡ ಮೊತ್ತು ಕೂತ್ಕೋ. ಇದೇನ್ರಿ ನೀವು ಪಾಠ ಮಾಡಿರೋದು? ಬರಗಾಲ ಯಾಕೆ ಬರ್ತದೆ ಅಂತ ಕೇಳಿದ್ರೆ ನನ್ನ ಬದ್ಮಾಸ್ ಅಂತನಲ್ಲ. ಅದು ಅವನಿಗೆ ಅರ್ಥ ಆಗ್ಲಿಲ್ಲ ಅಂತ ಕಾಣುತ್ತೆ. ಅದು ನಾನು ಹೇಳ್ಕೊಡ್ತೀನಿ. ನೀವು ಬೇರೆ ಪ್ರಶ್ನೆ ಕೇಳಿ ಸರ್. ನಿಮ್ ಪಿಂಡ ಲೋ ತೆಳಗೆ ಬೆಳಗ್ಗೆ ಇರೋವ್ನೆ, ನೀನ್ ಹೇಳು ಮೇಕೆ. ನಮ್ಗೆ ಇಲ್ಲಿರೋರ್ಗೆಲ್ಲ ಮದ್ವೆ ಆಗದೆ ಸಾ. ಸ್ವಲ್ಪ ಮರ್ವಾದಿ ಕೊಟ್ಟು ಮಾತಾಡಿ ಸಾ. ನಿಮ್ ಮಾತಾ ನಮ್ಮ ಎಂಟ್ರೆ ಏನಾದ್ರು ಕೇಳಿಸ್ಕೊಂಡ್ರೆ ಸರಿಯಾಗಿ ಪೂಜೆ ಮಾಡಿ ಕಳಿಸ್ತಾಳೆ ಅಷ್ಟೇ. ಆಯ್ತಪ್ಪ ನನ್ ರಾಜ, ನಂದೇ ತಪ್ಪಾಯ್ತು. ಈ ಪ್ರಶ್ನೆಗೆ ನೀನಾದ್ರೂ ಸರಿಯಾಗಿ ಉತ್ತರ ಹೇಳು. ಅದೇನು ಹೇಳಿ? ಅಮೆರಿಕ ದೇಶ ಎಲ್ಲೇ ಆಯ್ತದು? ನೆನ್ನೆ ಗಂಟೆ ಎಲ್ಲಿತ್ತೋ ಅಲ್ಲೇ ಬಿದ್ದದೆ ಸಾ. ನಿನ್ ಪಿಂಡ ನಾಯಿ ತಿಂತು. ನಾಯಿ ತಿಂದೆ ನೀವು ತಿಂತಿದ್ರ ಸಾ? ಅಯ್ಯಯ್ಯಪ್ಪ, ನಾನು ಯಾಕಪ್ಪ ಬಂದೆ ಇಲ್ಗೆ? ಆಯ್ತು, ಬಂದು ತಪ್ಪಗೆ ಇನ್ನೊಬ್ಬ ಅವನು ಕೇಳ್ಬಿಡ್ತೀನಿ. ಯೋ ಬಾಂಡ್ಲಿ, ಮೊನ್ನೆ ನಿಮ್ಮ ಮೇಷ್ಟ್ರು ಯಾವ ಪಾಠ ಮಾಡಿದ್ರು? ಮೊನ್ನೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಯಾವ ಸಾರು ಮಾಡಿದಳು ಮಾರಾರೆ? ಯಾವ ಸಾರು ಮಾಡಿದ್ರು ನನ್ಗೇನೇ ಗೊತ್ತು. ಮತ್ತೆ ನಮ್ಮ ಮೇಷ್ಟ್ರು ಯಾವ ಪಾಠ ಮಾಡಿದ್ರು ನನಗಂತ ಗೊತ್ತು ಮಾರಾರೆ. ಯಾಕಯ್ಯ ಗೊತ್ತಿಲ್ಲ? ನಾನು ಅದನ್ನ ಶಾಲೆಗೆ ಬಂದಿಲ್ಲ ಮಾರಾರೆ. ಅಯ್ಯಯ್ಯೋ, ಇವ್ನು ಸ್ಕೂಲ್ಗೆ ಬಂದಿಲ್ವಂತೆ. ಹೋಗಿ ಇವನ್ ಪ್ರಶ್ನೆ ಕೇಳ್ತಾ ಇದೀನಲ್ಲ. ನೀವ್ಯಾರೂ ಪಾಠ ಸರಿಯಾಗಿ ಕೇಳ್ತಾ ಇಲ್ಲ. ನೀವೆಲ್ಲ ಹಂದಿ ಮೇಯ್ಸೋಗಿ. ಲೋನ್ ಯಾವಾಗ ಕೊಟ್ಟಾರ ಸಾ? ಯಾಕಯ್ಯ? ಅಂದಿ ತಗೊಳಕ್ಕೆ. ಯಾವ ನನ್ನ ಮಗನಯ್ಯ ಹಂದಿ ಲೋನ್ ಕೊಡ್ತಾನೆ ಅಂತ ಹೇಳ್ದವನು? ನೀವೇ ಹೇಳಿದ್ರಲ್ಲ ಸಾ, ಅಂದಿ ಮೇಸ್ ಹೋಗಿ ಅಂತ. ಅಯ್ಯೋ ನನ್ನ ಕರ್ಮ, ಹಾಳಾಗೋಗಿ. ಇನ್ಯಾವತ್ತು ಈ ನೈಟ್ ಸ್ಕೂಲ್ ಕಡೆ ಚೆಕಿಂಗೇ ಬರಲ್ಲ. ನಾ ಬರ್ತೀನಿ. ನಾನು ಬರ್ಲ ಮೇಟ್ರೆ ಒಳಕ್ಕೆ. ಬಾರಯ್ಯ ಕಲ್ಲಣ್ಣ, ಇದೇನಯ್ಯ ಈಗ ಬರ್ತಾ ಇದ್ದೀಯೇ? ಈ ಚೆಕಿಂಗ್ ಇನ್ಸ್ಪೆಕ್ಟರ್ ಹೋಗ್ಲಿ ಅಂತ ಕಾಯ್ತಾ ಇದ್ದಿ ಮೇಟ್ರೆ. ಯಾಕೆ? ಅದೇ ಹೋದ್ವಾರ ಮೇಟ್ರೆ ಇದೇ ಚೆಕಿಂಗ್ ಮೇಟ್ರು ಪಿ ಹಿಡ್ಕೊಂಡು ಕಬ್ನಳ್ಳಿ ಪುಟ್ಟಿಯೋರ್ ಯಾಡನ್ಗೆ ಇದೇನು ಅಂದ್ರತ್ತೆ. ಸರಿ, ಪುಟ್ಟಿಯೋರ್ ಯಾಡ ಪಿ ಅನ್ನಂತೆ. ಇವಯ್ಯ ಪಿ ಎಲ್ಲ ಕನ ಮುಂಡತ್ತದ್ದೇ ನಿರೋದು ಅನ್ನಂತೆ. ಹಿಂಗೆ ಕಬ್ನಳ್ಳಿ ಪುಟ್ಟಿಯೋರ್ ಯಾಡ ಪಿ ಅನ್ನೋಕೆ, ಅವಯ್ಯ ನಿರೋದು ಅನ್ನೋಕೆ ದೊಡ್ಡ ಜಗಳ ಆಗಿ ಪುಟ್ಟಿ ಯಾಡನ ಇದೇ ಚೆಕಿಂಗ್ ಇನ್ಸ್ಪೆಕ್ಟರ್ಗೆ ಹೊಡೆದಾಕ್ಬಿಟ್ನಂತೆ. ಹಂಗೆ ಇಲ್ಲೂ ಏನಾರ ತೋರುದು, ನಾವು ಹೇಳುದು ಒಪ್ತೇನೆ ಒಡಿಸ್ಕೋದು, ಅದನ್ನ ನ್ಯಾಯಕ್ಕೆ ಹಾಕುದು, ಇದೆಲ್ಲ ಸರಿ ಹೋಗುದಿಲ್ಲ ಅಂತ ನಾನು ಅವಯ್ಯ ಇದ್ದಾಗ ಬರ್ಲಿಲ್ಲ ಮೇಟ್ರೆ. ನೋಡಿ, ಓದಿ ವಿಷಯ ತಿಳ್ಕೊಂಡಿಲ್ಲ ಅಂದ್ರೆ ಹಿಂಗೆ ಆಗೋದು. ಮುಂಡೆದು ಪುಟ್ಟಿ ಆಡನಿಗೆ ಪಿ ಯಾವುದು, ನೀರಾದ ಯಾವುದು ಅಂತ ಗೊತ್ತಾಗಿದ್ರೆ ತಾನೆ. ಎಲ್ಲೋ ಚಿಕ್ಕದ್ರಲ್ಲಿ ಅವರಪ್ಪ ಜೋಬ್ ತುಂಬಾ ಬರೀ ಪಿನೇ ತಕ್ಕೊಡ್ತಿದ್ನೋ ಏನೋ. ಅದಕ್ಕೆ ಅವನು ಯಾವ್ದು ನೋಡಿದ್ರು ಪಿ ಅಂತ ತಿಳ್ಕೊಂಬಿಟ್ಟವನೆ. ಹಾಳಾದವು ನೋಡಕ್ಕೆ ಎರಡು ಒಂದೇ ತರ ಕಾಣ್ತವೆ, ಆದ್ರೆ ಕ್ವಾಲಿಟಿ ಬೇರೆ. ಇದೆಲ್ಲ ನಿಮ್ಗೆ ಹೆಂಗ ಅರ್ಥ ಆದತು? ಬುಡ್ಸಿ ತೋರ್ಸಿ ಹೇಳುದಲ್ವಾ ಮೇಟ್ರೆ, ಅರ್ಥ ಆಗುದು. ಇನ್ನು ಮುಂದಕ್ಕೆ ಬುಡ್ಸಿ ಹೇಳ್ತೀನಿ, ಅಲ್ಲಿ ಗಂಟ ತಡ್ಕಳಿ. ತಕಳಿ ಲಗ್ನ ಪತ್ರಿಕೆಯ ಹೋಗುವಾಗ ಮರ್ತು ಬಿಟ್ಟಾನು. ಮದ್ವೆ ದಿನ ಮರಿದೇ ಬಂದ್ಬಿಡಿ. ಮೇಟ್ರೆ ಲಗ್ನ ಪತ್ರಿಕೆ ಕೊಡಕ್ ಬದಲು ಒಂದ್ಸರಿ ಯೋಚನೆ ಮಾಡಿ. ತಪ್ಪಿಸ್ಕಡಕ್ಕೆ ಈಗಲೂ ಟೈಮ್ ಅದೇ. ನೀನು ಮನೆ ಹಾಳಾಗ, ನಿನ್ನ ಬಾಯಿಗೆ ಮೊಣ್ಣಾಕ. ನಾನು ಆಯ್ತಾ ಇರೋದು ಇದು ಮೊದಲನೇ ಮದ್ವೆ. ಯಾಕಯ್ಯ ಹಿಂಗೆ ಎದುರಿಸ್ತಾ ಇದ್ದೀಯೇ? ನಿಮ್ಮ ನೋಡಿದ್ರೆ ನನ್ಗೆ ಬಹಳ ಫೀಲಿಂಗ್ ಆಯ್ತದೆ ಮೇಟ್ರೆ. ಇದು ಎಂತ ಪಾಂಡುರಂಗ, ನಿನಗೆ ಫೀಲಿಂಗ್ ಆದರೆ ಅಳುವುದು ಯಾಕೆ? ಅದರ ಬದಲು ಒಂದು ಫೀಲಿಂಗ್ ಹಾಡನ್ನು ಹೇಳ್ಬೋದಲ್ಲ, ಅಲ್ಲವೋ ಮಾರಾರೆ? ಹೌದು. ಆಡ್ನೆ ಆಡು ಪಾಂಡ್ರು, ಅಲ್ಲಿಂದಲೇ ಶುರುವಾಗ್ಲಿ ಪಾಠ ಅಲ್ವಾ ಮೇಟ್ರೆ? ಹಾಡ್ಕೊಂಡು ಎಕ್ಕುಟ್ಟು ಹೋಗಿ. ನಮ್ಮ ಮನೆಯಲ್ಲಿ ದಿನವೂ ಮುಗಿಯದ ಜಗಳವೋ,
ಮದುವೆಯಾಗಿ ವರ್ಷವೂ ಇಲ್ಲ ದೂರದೆವೋ ಹೆಜ್ಜೆ ನಿನ ಮಧು ಮಂಟಪ ಚುಚ್ಚಿ ಕಡಿಯುವುದೋ ಬಾಳೆಲ್ಲ ನೊಯ್ಯುವುದೋ ಮದುವೆ ಮಾತ್ರ ಆಗೋದು ಬೇಡ ಯೋಚಿಸಿ ಸಂಸಾರದ ಸುಳಿಗೆ ಸಿಕ್ಕರೆ ನೀವು ಅದೋ ಗತಿ ಅರೆ ಪಾಪಿಗೆ ಪಾಂಡಣ ನಿಮ್ದಕ್ಕೆ ಯಾಕೆ ಹಿಂಗೆ ರೋತಾ ಹೇ ರೋತಾ ಹೇ ಹಂಗಂದ್ರೆ ಏನ್ಲ ಸಾಬಣ್ಣ? ನಿಮ್ದಕ್ಕೆ ಯಾಕೆ ಹೇಳ್ತದೆ ಅಂತ ನಾನೆಲ್ಲ ಹೇಳ್ತಾ ಇದ್ದೀನೋ ಆಡ್ತಾ ಇದ್ದೀನಿ ಕಂದ್ಲ. ಮತ್ತೆ ಸತ್ತೋರ್ಗೆ ಹೇಳ್ತಾರಲ್ಲ ಹಂಗಿತ್ತು ನಿಮ್ದುಗೆ ಗಾನ. ಅದು ಫೀಲಿಂಗ್ ಆಡ್ಕಂದ್ಲ. ಅರೆ ಫೀಲಿಂಗ್ ಆಡು ಹಿಂಗೆ ಆಡ್ತಾರೆ ಇನ್ನೆಂಗ್ಲ ವಿಧಿಲೀಲೆ ಸೋಕದ ಕಾದಿರುಳೆ ಲೋ ಸಾಬಣ್ಣ ನೀನ್ ಆಡ್ತಾ ಇದೀಯಾ? ಅಮ್ಮಗೆ ನಮ್ದುಕ್ಕೆ ಅಲ್ಲ ದೇಕೋ ಕೊಂಡ್ಲು ನಾಗಣ್ಣ ಆಡ್ತಾ ಬರ್ತಿದ್ದಾರೆ. ಸಾಲವ ಮಾಡಿ ಮದುವೆಯ ಮಾಡ್ಕೊಂಡ್ರು ಫಸ್ಟ್ ಇಲ್ಲವಾದೆ ನೀನು ಫಸ್ಟ್ ಇಲ್ಲವಾದೆ ಅರೆಯದ ನಿನ್ನ ಬೆರೆಯದ ಓದೆ ಮರೆಯಲಿ ಹೇಗೆ ನಿನ್ನ ಚಿನ್ನ ಮರೆಯಲಿ ಹೇಗೆ ನಿನ್ನ ಅರೆ ಸಾಬಣ್ಣ ತುझे क्या हो गया बोलो नी पुंडलो न गया उसको क्या हो गया पूछो नी पांडु भैया मेरे हांके में पानी हारे भैया कहीं को तुम रोता है बोलो भैया मेरे हांके में पानी हारे भैया कहीं को तुम रोता है बोलो भैया तुझे क्या हो गया बोलो निकोलो न गया उसको क्या हो गया पूछो नी पांडु भैया ಏ ಥೂ ನಿಮ್ಮ ಸುಮ್ಗಿರೋ ಯಾಕ್ರೋ ಹಿಂಗೆ ವಂಗ್ಲು ಅಂತ ಹೇಳ್ತಾ ಇದ್ದೀರಿ? ಅರೆ ಚುಪ್ರೋ ನಿಮ್ದುಕ್ಕೆ ದೋ ಆದ್ಮಿಗೆ ನೋಡಿದ್ರೆ ನಮ್ದು ಹೊಟ್ಟೆ ಒಳಗೆ ಹಳೆದು ಮೋಟ್ರದು ಗಾಡಿಗೆ ಹೊಡೆದಂಗೆ ಆಯ್ತದೆ. ನಿಮ್ದು ದೋ ಆದ್ಮಿಗೆ ಹೆಂಗೆ ಸಮಾಧಾನ ಮಾಡ್ಲಿ? ಅರೆ ಅಲ್ಲ मेरे हल्ला हूँ देखो दोनों आदमिगो ಯಾವುದಾದ್ರೂ ದಾರಿ ತೋರ್ಸು ಇವರಿಬ್ರಿಗೂ ಮೇರಾ ಮೋರೆಯ ಒಂದ್ಸರ್ ನೋಡೆಯ ಮೇರಾ ಮೋರೆಯ ಒಂದ್ಸರ್ ನೋಡೆಯ ಅಲ್ಲಾಹು ಅಕ್ಬರು ಮಲೆ ಮಾದೇಶ್ವರ ಅಲ್ಲಾಹು ಅಕ್ಬರು ಮಲೆ ಮಾದೇಶ್ವರ ಎಂಟಿಗೆ ಎದರಿದೆ ಎಂದೊಬ್ಬನು ಎಂಟಿಯೇ ಇಲ್ಲವಂದ ಮತ್ತೊಬ್ಬನು ಇವರಿಬ್ಬರ ಆತ್ಮಚರಿತ್ರೆಯ ಇವರಿಬ್ಬರ ಆತ್ಮಚರಿತ್ರೆಯ ಹೇಗೆ ಬರೆದೋ ಹೇಗೆ ಬರೆದೋ ಹೇಗೆ ಬರೆದೋ ಹೇಗೆ ಬರೆದೋ ಬೇಕೋ ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಅಲ್ಲಾಗೆ ಪ್ರಾರ್ಥನೆ ಮಾಡ್ತೀವಿ. ಏನ್ ಒಣ್ಣಂಗಾಟಿ ಪ್ರಾರ್ಥನೆ ಮಾಡ್ದ? ನೀನ್ ಆಡುದು ನಿನಗೆ ಅರ್ಥ ಆಗ್ಬೇಕು ಅಷ್ಟೇ. ಮೇಟ್ರೆ ನಿಮ್ ಪಾಡು ನೀವು ಶುರು ಹಚ್ಕೊಳ್ಳಿ ಮತ್ತೆ ಪಾಠವ. ಇಂದು ಯಾವ ಪಾಠವೂ ಇಲ್ಲ ಇದಕ್ಕಾವ ಆಟವೂ ಇಲ್ಲ ಇಂದು ಯಾವ ಪಾಠವೂ ಇಲ್ಲ ಇದಕ್ಕಾವ ಆಟವೂ ಇಲ್ಲ ಲ 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 ಲ. ಇದ್ಯಾಕ್ರಿ ಮೇಟ್ರೆ ನಿಮ್ಗೇನಾಯ್ತು ಅಂತ? ನನ್ನ ಮಕ್ಕಳ ಇನ್ನೇನಾಗ್ಬೇಕ್ರಪ್ಪ? ನಿಮ್ಮ ಸಂಸಾರ ತಾಪತ್ರ ಎಲ್ಲಾನು ಹೇಳಿ ಹೇಳಿ ಸಂಸಾರನೇ ಇಲ್ದೇ ಇರೋ ನನಗೆ ಸಂಸಾರ ಕಟ್ಕೋಬೇಕೋ ಕಟ್ಕೋಬಾರ್ದು ಅನ್ನೋ ಕನ್ಫ್ಯೂಸ್ ತಂದು ಮಡಗ್ಬಿಟ್ಟು ಪಾಠ ಶುರು ಮಾಡಿ ಮೇಷ್ಟ್ರೆ, ಪಾಠ ಶುರು ಮಾಡಿ ಮೇಷ್ಟ್ರೆ ಅಂದ್ರೆ ನಾನು ಯಾವ ಬಾಯಲ್ಲಿ ಶುರು ಮಾಡ್ಲೋ? ಇದು ಎಂಥದ್ದು ಪೆರಿ ಪೆರಿ ಮಾರಾಯರೆ, ಈಗ ಯಾಕೆ ಮಂಡೆ ಬಿಸಿ ಮಾಡಿಕೊಳ್ಳುವುದು? ನಾನು ನಿಮ್ಮ ವಯಸ್ಸಿನಲ್ಲಿ ಒಂದು ಮದುವೆ ಆಗಿದ್ದೆ, ಅದು ಲವ್ ಮ್ಯಾರೇಜ್ ಮಾರಾಯರೆ. ನನ್ನ ಉದ್ಯೋಗ ಬಾಂಡ್ಲಿ ಸೌಟ್, ಅದು ಅವಳಿಗೂ ಗೊತ್ತಿತ್ತು. ನನ್ನ ಸಂಪಾದನೆ ಅವಳ ಮೇಕಪ್ಪಿಗೆ ಸಾಲುತ್ತಿರಲಿಲ್ಲ ಮಾರಾಯರೆ. ದಿನ ಪೂರ್ತಿ ಜಗಳ ತೆಗೀತಿದ್ದಳು. ಆಗ ನಾನು ಎಂತ ಮಾಡುವುದು? ಮನೆ ಬಿಟ್ಟು ಓಡಾಗದಪ್ಪ. ಅದು ಮುಟ್ಟಾಳ ಮಾಡುವ ಕೆಲಸ ಮಾರಾಯರೆ. ಅಂದ್ರೆ ನಾನು ಮುಟ್ಟಾಳ್ನ ಮಂಗಪ್ಪಣ್ಣ? ನಾನು ನಿಮ್ಮ ಕುರ್ತಿ ಒಳಗಿಲ್ಲವೋ, ಇದು ನನ್ನ ಸ್ವಂತ ಇಸಿಯ ಮಾರಾಯ. ಆಮೇಲೆ ಏನಾಯ್ತು ಮಂಗಪ್ಪಣ್ಣ? ಮತ್ತಿನ್ನಂತ ಆಗುವುದು, ನಾನು ತಿರುಪತಿಗೆ ಆರಕ್ಕೆ ಕಟ್ಟಿಕೊಂಡೆ. ಏನಂತ? ನನ್ನ ಹೆಂಡತಿಗೆ ಒಳ್ಳೆಯ ಬುದ್ಧಿ ಕೊಟ್ಟರೆ ಅವಳ ಮಂಡೆಯನ್ನು ನಿನಗೆ ಕೊಡುತ್ತೇನೆಂದು. ಒಟ್ನಲ್ಲಿ ಎಂಟಿಗೆ ಮುಡಿ ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ.
ಹೌದು ಮಾರೆ. ಹಾಗೆ ಅರಕೆ ಕಟ್ಟಿಕೊಂಡು ರೈಲಿನಲ್ಲಿ ಪ್ರಯಾಣ ಬೆಳೆಸಿದ್ದು ಮಾರಾರೆ. ಸದ್ಯಕ್ಕೆ ವಿಮಾನ ಕೇಳಲಿಲ್ವಲ್ಲ, ಬಚಾವಾಗಿದ್ಯಾ ಬಿಡು. ಓಯ್, ನಾನು ಎಂತದ್ದು ಮಣ್ಣಂಗಾಟಿ ವಿಮಾನ ತರುವುದು ಮಾರಾರೆ. ನನ್ನ ಹತ್ತಿರ ಇರುವುದು ಒಂದು ಬಾಂಡಲಿ, ಒಂದು ಸೌಟು ಮಾತ್ರವೋ. ಸರಿ ಸರಿ, ಆಮೇಲೆ ಏನಾಯ್ತು? ಆಮೇಲೆ ಇನ್ನಂತ ಆಗುವುದು, ರೈಲಿನಲ್ಲಿ ಹೋಗುವಾಗ ಒಬ್ಬ ಕುಟ್ಟಿ ಪರಿಚಯ ಆದ ಮಾರಾಯ. ನಿನ್ಗೋ ನಿನ್ ಹೆಂಡ್ತಿಗೋ? ಇಬ್ಬರಿಗೆ ಸೇರಿಸಿ ಮಾರಾರೆ. ಆಮೇಲೆ ಅಂತ ತಿರುಪತಿಯಲ್ಲಿ ಒಂದು ದಿನ ತಂಗಿ ಬಿಟ್ಟೆ ಮಾರಾರೆ. ಅಲ್ಲೂ ನಿನ್ ತಂಗಿ ಬಿಟ್ಬಿಟ್ಟ? ಇದು ಎಂತ ಇದು? ತಂಗ್ಬಿಟ್ಟ ಅಂತ ಕೇಳಕ್ಕೆ ನಂಗೆ ಕೇಳ್ದಿಕನ, ಮುಂದೆ ಕೇಳು. ಮುಂದೆ ಇನ್ನೆಂತದ ಮಾರಾರೆ, ಮುಂಜಾನೆ ಎದ್ದು ನೋಡಿದರೆ ಹೆಂಡತಿ ಪಕ್ಕದಲ್ಲಿ ಇರಲಿಲ್ಲ ಮಾರಾರೆ. ಅವಳು ಕುಟ್ಟಿಯ ಜೊತೆ ಪರಾರಿಯಾಗಿ ಬಿಟ್ಟಿದ್ದಳು. ಇನ್ನು ದೇವರಿಗೆ ಯಾಕೆ ಮೋಸ ಮಾಡುವುದಂತ ತಿಳಿದು ಅವಳ ಮಂಡಿಯ ಕೂದಲ ಬದಲಾಗಿ ನನ್ನ ಮಂಡಿಯ ಕೂದಲನ್ನು ತಿರುಪತಿ ತಿಮ್ಮಪ್ಪನಿಗೆ ಕೊಟ್ಟು ನೆಮ್ಮದಿಯಿಂದ ಬಂದೆ. ಅಂದಿನಿಂದ ಇಂದಿನವರೆಗೂ ನನ್ನ ಮಂಡೆಯಲ್ಲಿ ಒಂದು ಕೂದಲು ಬೆಳೆಯಲಿಲ್ಲ. ಆಗ ನನಗೆ ಬಾಂಡ್ಲಿ ಎಂಬ ಅಡ್ಡ ಹೆಸರು ಸೇರಿಕೊಂಡಿತು. ಇದ್ ಬದುದ್ನು ಕಳ್ಕಂದ ಸಿದ್ಧ ಬೈರುವ ಅಂದಂಗೆ ಎಲ್ಲಾನು ಕಳ್ಕೊಂಡು ಸಂತೋಷವಾಗಿ ಇವನಿ ಅಂತ ಹೇಳ್ತಾವನೆ ಕಳ್ಳ ನನ್ ಮಗ. ಅಲ್ಲ ಮಂಗಪ್ಪಣ್ಣ, ಈಗ ನೀನು ಮೇಷ್ಟ್ರಿಗೆ ಏನ್ ಬುದ್ಧಿ ಹೇಳ್ದೆ ಅಂತ? ಅವರು ಸಂತೋಷವಾಗಿ ಮದುವೆಯಾಗಿ ಒಮ್ಮೆ ತಿರುಪತಿಗೆ ಹೋಗಿದ್ದು ಬರಲಿ ಮಾರಾರೆ. ನಿಮ್ಮ ನನ್ನ ಮಕ್ಕಳ, ನಿಮ್ಮ ನೋಡಿದ್ರೆ ನನಗೆ ಸಂತೋಷವಾಗಿ ಮದುವೆ ಮಾಡಿಸಿ ತಿರುಪತಿ ಕಳಿಸೋಂಗ್ ಕಾಣ್ತಾ ಇಲ್ಲ. ಸಂತೃಪ್ತಿಯಾಗಿ ತಿಥಿ ಮಾಡಿ ಎಲ್ಲರೂ ಭೋಜನ ಮಾಡುವಂಗ್ ಕಾಣ್ತದೆ. ಅರೇ ಚುಪ್ರೋ ಮಾಡ್ರದು ಬಾಯ್, ಇನ್ನು ಒಂದು ಮದುವೆಗೆ ಆಗ್ಲಿಲ್ಲ ಹಿಂಗೆ ಹೇಳ್ತದೆ. ನಮ್ದಕ್ಕೆ ದೇಕೋ 4 ಜನ ಹೆಂಡತಿರ್ಗೆ ಮದುವೆ ಮಾಡ್ಕೊಂಡು ಹೆಂಗದೆ ಲೋ ಸಾಬಣ್ಣ, ಕ್ಯಾ ಪಾಂಡದು ಬಾಯ್? 4 ಜನಕ್ಕೂ ನೀನು ಒಬ್ನೇ ಗಂಡುನ್ಲ? ಅರೆ ಚಿನಾಲ್ಕೆ ಬಚ್ಚೆ ಪಾಪಿಗೆ ಪಾಂಡಣ, ನಮ್ದು 4 ಜನ ಹೆಂಡತಿಗೆ ನಾನು ಒಬ್ನೇ ಗಂಡ ಅಲ್ದೆ ನೀನ್ ಗಂಡ ಆಯ್ತದೆ, ನಿಮ್ ತಾತದ್ದು ಗಂಡ ಆಯ್ತದೆ, ನಿಮ್ ಅಪ್ಪಂದು ಗಂಡ ಆಯ್ತದೆ, ನಿಮ್ ಅಣ್ಣಂದು ಗಂಡ ಆಯ್ತದೆ. ಲೋ ಸಾಬಣ್ಣ, ಬದ್ಮಾಶ್, ನಿಮ್ದಕ್ಕೆ ದಸರಾ ಮಾತಾಡಿದ್ರೆ ಮುಂದೊಂದು ದಸರಾಗೆ ನಿಮ್ದಕ್ಕೆ ಪೇಸು ಇರಬಾರ್ದು, ಹಂಗ್ ಮಾಡ್ಬಿಡ್ತದೆ. ಬದ್ಮಾಸ್ಗೆ ಬಚ್ಚ. ಉಂಕನ್ ಹೋಗೋ, ಉಂಡೆ ಕೋಳಿ ಕದಿ ನನ್ನ ಮಗನೇ. ಜಾಡ್ಸ್ ಹೋದ್ರೆ ಉಂಡೆ ಕೋಳಿ ಕಕ್ಬಿಡ್ಬೇಕು ನನ್ನ ಮಗನೇ. ನಿಮ್ದಕ್ಕೆ ಓದಿತದೆ, ನಮ್ದಕ್ಕೆ ಹೋದ್ರೆ ಕ್ಯಾ ಹೋತ ಮಾಲೂಮ್? ಅರೆ ಶಿವಾಗೆ ಬಚ್ಚ, ಅರೆ ಸೈತಾನ್ಗೆ ಬಚ್ಚ. ಅಯ್ಯಯ್ಯೋ ಬೇಡ ಬುಡ್ಲ ಸಾಬಣ್ಣ, ಒಡಿ ಬೇಡ ಕಂಡ ನನ್ನ ಮಗನೇ. ಏಯ್ ಬಿಡ್ರಿ ಬಿಡ್ರಿ ಸಾಹೇಬ್ರೆ, ಇವನ್ ಹೊಡೆದು ಸಾಯಿಸ್ಬಿಟ್ರೆ ನೈಟ್ ಸ್ಕೂಲ್ ನಡೆಸ್ತಾ ಇರೋ ನನ್ನ ತಗೊಂಡೋಗಿ ಸ್ಟೇಷನ್ ಬೆಂಡೆ ಹತ್ತು ಬಿಟ್ಟಾರು. ಹಿಂಗೆ ಆದ್ರೆ ದಿನ ಹೆಚ್ಚು ಕಮ್ಮಿ ಒಪ್ಪಂದ ಆಗಿರೋ ಮದುವೆಯ ನಿಲ್ಲಿಸ್ಬೇಕಾಯ್ತದೆ. ನೀವ್ ಆಡ್ತಾ ಇರೋದು ನೋಡಿದ್ರೆ ತೊಳ್ಳೆ ನಡಕ್ತದಲ್ರೋ. ಸಂಸಾರ ಒಂದು ಸಾಗರ ಒಪ್ಪೋ, ಮದುವೆಯ ನಾಯಂಗಗನಪ್ಪೋ. ಅಯ್ಯಪ್ಪೋ ಅಯ್ಯಪ್ಪೋ ಅಯ್ಯಯ್ಯಪ್ಪೋ ಅಯ್ಯಯ್ಯಪ್ಪೋ ಅಯ್ಯಪ್ಪೋ ಅಯ್ಯಪ್ಪೋ ಅಯ್ಯಯ್ಯಪ್ಪೋ ಅಯ್ಯಯ್ಯಪ್ಪೋ. ದಿನ ಬೆಳಗಾದರೆ ಹೆಂಗಪ್ಪೋ, ಹೆಂಡತಿ ಬೇಡಿಕೆ ಎಷ್ಟಪ್ಪೋ. ಒಬ್ಬನ ಹೆಂಡತಿ ಓಡೋದ್ಲಪ್ಪೋ, ಇನ್ನೊಬ್ಬನ ಹೆಂಡತಿ ಓಡಿಸೋದ್ಲಪ್ಪೋ. ಅಯ್ಯಪ್ಪೋ ಅಯ್ಯಪ್ಪೋ ಅಯ್ಯಯ್ಯಪ್ಪೋ ಅಯ್ಯಯ್ಯಪ್ಪೋ. ಈ ಕತೆ ಕೇಳಿದ್ರೆ ಅಯ್ಯಪ್ಪೋ, ಮದುವೆನೆ ಬ್ಯಾಡ ನಮ್ಮಪ್ಪೋ. ಅಯ್ಯಪ್ಪೋ ಅಯ್ಯಪ್ಪೋ ಅಯ್ಯಯ್ಯಪ್ಪೋ ಅಯ್ಯಯ್ಯಪ್ಪೋ ಅಯ್ಯಪ್ಪೋ ಅಯ್ಯಪ್ಪೋ ಅಯ್ಯಯ್ಯಪ್ಪೋ ಅಯ್ಯಯ್ಯಪ್ಪೋ. ಯಾಕ್ರೋ ಹಿಂಗೆ ಮಂಗ್ಲೋ ಅಂತ ಬಡ್ಕತಾ ಇದೀರಿ? ಇದೇನು ಅಯ್ಯಪ್ಪ ಸ್ವಾಮಿ ಮಠ ಕೆಟ್ಟಾಯ್ತಾ ರೀ ಮೇಟ್ರೆ? ಇದೇನ್ರಿ ನಿಮ್ ಅವತಾರ? ಇದು ಅವತಾರ ಅಲ್ಲ ಕಲ್ಲಣ್ಣ ಸ್ವಾಮಿಗಳೇ, ಇದು ಅಯ್ಯಪ್ಪನ ಅವತಾರ. ಇದು ಎಂತ ಮೇಷ್ಟ್ರ ಮಾರಾಯರೆ, ಅಯ್ಯಪ್ಪನ ಅವತಾರ ಹಾಕಿಕೊಂಡಿರುವುದು. ಮದುವೆ ನೋಡಿದ್ರೆ ಇನ್ನು 3 ದಿನ ಉಂಟಲ್ಲೋ. ಅದಕ್ಕೆ ಮಂಗೇಶ ಸ್ವಾಮಿಗಳೇ, ಮದುವೆ ಸ್ವಾಮಿ ಮಾಡ್ಕೊಂಡ್ರೆ ಎಂಟಿ ಸ್ವಾಮಿ ಕಟ್ಕೋಬೇಕು, ಎಂಟಿ ಸ್ವಾಮಿ ಕಟ್ಕೊಂಡ್ರೆ ಮಕ್ಕಳು ಸ್ವಾಮಿ ಮಾಡಬೇಕು, ಮಕ್ಕಳು ಸ್ವಾಮಿ ಮಾಡಿದ್ರೆ ಬಟ್ಟೆ ಬರೆ ಸ್ವಾಮಿ ತರಬೇಕು, ಬಟ್ಟೆ ಬರೆ ಸ್ವಾಮಿ ತಂದುಬಿಟ್ರೆ ಮನೆ ಸ್ವಾಮಿ ಕಟ್ಟಬೇಕು, ಮನೆ ಸ್ವಾಮಿ ಕಟ್ಟಬೇಕಾದ್ರೆ ಸಾಲ ಸ್ವಾಮಿ ಮಾಡಬೇಕು, ಸಾಲ ಸ್ವಾಮಿ ಮಾಡಿದ್ರೆ ಬಡ್ಡಿ ಸ್ವಾಮಿ ಕಟ್ಟಬೇಕು, ಬಡ್ಡಿ ಸ್ವಾಮಿ ಕಟ್ಟಲಿಲ್ಲ ಅಂದ್ರೆ ಬಡ್ಡಿ 5ನೇ ಸ್ವಾಮಿ ಅಂತಾರೆ. ಇಷ್ಟೆಲ್ಲ ಕಾಟ ಸ್ವಾಮಿ ಯಾಕೆ ಅಂತ ಮದುವೆ ಸ್ವಾಮಿನೇ ಬ್ಯಾಡ ಅಂತ ಅಯ್ಯಪ್ಪ ಸ್ವಾಮಿ ಆಗ್ಬಿಟ್ಟೆ ಮಂಗೇಶ ಸ್ವಾಮಿಗಳೇ. ಇದು ಎಂತ ಮೇಷ್ಟ್ರ ಸ್ವಾಮಿಯವ್ರೆ, ಮದುವೆ ನಿಂತು ಹೋದ್ರೆ ಹುಡುಗಿ ಗತಿಯೇನು? ಈಗೆಂತ ಆಗಬಾರದು ಆಗಿ ಹೋಯ್ತು ಮಾರಾಯರೆ. ಮಂಗೇಶ ಸ್ವಾಮಿಗಳೇ, ಈಗೆಂತ ಆಗಿರೋದು ಅಂತ ಕೇಳ್ತಾ ಇದ್ದೀರಲ್ಲ ಸ್ವಾಮಿಗಳೇ. ನಿಮ್ ಹೆಂಡತಿ ಸ್ವಾಮಿ ಕುಟ್ಟಿ ಸ್ವಾಮಿ ಜೊತೆಲಿ ಓಡೋದ್ಲು, ಈ ಕೊಂಡ್ಲು ಸ್ವಾಮಿ ಹೆಂಡತಿ ಸ್ವಾಮಿ ಫಸ್ಟ್ ನೈಟ್ ಮೊದಲೇ ಓಡೋದ್ಲು, ಈ ಪಂಡು ಸ್ವಾಮಿ ಹೆಂಡತಿ ಸ್ವಾಮಿನೇ ಬಿಟ್ಬಿಟ್ಟವನೆ. ಇಷ್ಟೆಲ್ಲಾನು ಕಣ್ಗಳು ಸ್ವಾಮಿಯಿಂದ ನೋಡಿಯು ನಾನು ಯಾಕೆ ಮತ್ತೆ ಮದುವೆ ಸ್ವಾಮಿ ಆದ್ರೆ ಅಯ್ಯಪ್ಪ ಸ್ವಾಮಿಗೆ ಹೋಗೋದು ಬಿಟ್ಬಿಟ್ಟು ಅಯ್ಯಯ್ಯಪ್ಪೋ ಅಯ್ಯಯ್ಯಪ್ಪೋ ಅಂತ ಸ್ವಾಮಿಗೆ ಹೋಗ್ಬೇಕಾಯ್ತದ ಅಷ್ಟೇ. ಅರೆ ಮೇಟ್ರದು ಸ್ವಾಮಿ, ನಿಮ್ದು ಇವ್ರದುಗೆ ಹೆಂಡತಿಗೆ ನೋಡಿ ಯಾಕೆ ಹಿಂಗೆ ಚಿಂತೆಗೆ ಮಾಡ್ತದೆ? ನಮ್ದುಗೆ ನೋಡು, 4 ಜನ ಹೆಂಡತಿಗೆ ಕಟ್ಕೊಂಡು ಸೆಂಟ್ಗೆನೆ ಹಾಕೊಂಡು ಮೀನ್ಗೆನೆ ಹಿಡ್ಕೊಂಡು ತಿಂತದೆ. ನಿನ್ನ ಸಾಬಣ್ಣ ಸ್ವಾಮಿ, ನಿಮ್ ಬದುಕು ಸ್ವಾಮಿನ ಒಂದು ಬದುಕ ಸ್ವಾಮಿ. ಒಬ್ಳು ಹೆಂಡತಿ ಸ್ವಾಮಿಯ ಚನ್ನಪಟ್ಟಣದಲ್ಲಿ ಬಿಟ್ಟಿದೀಯ, ಇನ್ನೊಬ್ಳು ಹೆಂಡತಿ ಸ್ವಾಮಿಯ ಮೊಂಡ್ಯದಲ್ಲಿ ಬಿಟ್ಟಿದೀಯ,
ಮತ್ತೊಬ್ಬ ಹೆಂಡತಿ ಸ್ವಾಮಿಯ ಮದ್ದೂರಿನಲ್ಲಿ ಬಿಟ್ಟಿದೀಯ. ಹಿಂಗೆ ತಲಗೊಂದೂರು ಸ್ವಾಮಿನಲ್ಲಿ ಒಬ್ಬೊಬ್ಬ ಹೆಂಡತಿ ಸ್ವಾಮಿಯ ಬಿಟ್ಟು ಬೇವರ್ಸಿ ಸ್ವಾಮಿಗೆ ನಿಂತಿದೀಯ. ನಿನ್ನ ನೋಡಿ ನಾನೇನ್ ತಿಳ್ಕೊಬೇಕ್ರಿ ಸ್ವಾಮಿ? ಉಗಿಸ್ಕೊ ನನ್ ಮಗನೇ. ಸಾಬಣ್ಣ ಇದ್ ಬೇಕಾಗಿತ್ತ ನಿನ್ಗೆ? ಮೇಷ್ಟ್ರು ಸ್ವಾಮಿ ಮೊದ್ಲೋಗಿ ದೇವಸ್ಥಾನದಲ್ಲಿ ಮಾಲೆ ಬಿಚ್ಚಾಕಿ ಮದುವೆ ಮಾಡ್ಕೊಂಡು ಊರನ್ನ ಮರುವಾದಿ ಉಳಿಸಿ ಏನ್ರಪ್ಪ, ಇಲ್ಲ ಅಂದ್ರೆ ನಾವೆಲ್ಲ ಆತ್ಮಹತ್ಯೆ ಮಾಡ್ಕೋಬೇಕಾಯ್ತದ ಅಷ್ಟೇ. ಬೇಡ ಕಣ್ರಯ್ಯ, ಬೇಡ ಕಣ್ರಯ್ಯ, ನಾನು ನೀವು ಹೇಳ್ದಂಗೆ ಮಾಲೆ ಬಿಚ್ಚಾಕ್ತೀನಿ ನೋಡಿ. ಎಲ್ಲಾನು ನಿಂತ್ಕೊಂಡು ಮದುವೆಗೆ ಓಡಾಡ್ಬೇಕು, ತಿಳಿತಾ? ಆಯ್ತು. ಮದುವೆಗೆ ಮುಖ್ಯವಾದವ್ರು ಯಾರು ಬಂದವರು ಮೇಷ್ಟ್ರೆ? ನೋಡ್ರಪ್ಪ, ಚಲನಚಿತ್ರ ನಟರು ಅಂದ್ರೆ ಮುಸುರು ಕೃಷ್ಣಮೂರ್ತಿ, ಮುಖ್ಯಮಂತ್ರಿ ಚಂದ್ರು, ಧೀರೇಂದ್ರ ಗೋಪಾಲು, ಟೆನ್ನಿಸ್ ಕೃಷ್ಣ ಬತ್ತಾವ್ರೆ. ಅವ್ರನ್ನೆಲ್ಲ ಚೆನ್ನಾಗಿ ಗಮನಿಸ್ಕೊಳ್ಳಿ. ಮೂಯಿ ಬರೆಯಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಬತ್ತಾವ್ರೆ. ನೀವೇನು ಮೂಯಿ ಹಾಕಿರಿ? ಅದ ಈಗ ಹೇಳೋದಿಲ್ಲ, ಬರ್ಸುವಾಗ್ಲೇ ಹೇಳ್ತೀವಿ ಕಣ. ಈಗ ನಡ್ರಿ. ಓಹೋ, ಬರ್ಬೇಕು ಬರ್ಬೇಕು ಮುಸುರು ಕೃಷ್ಣಮೂರ್ತಿ ಅವರು. ಅಣ್ಣ ಕಳ್ಳಣ್ಣ, ನಾನು ಬದುಕಿದ್ದಾಗ ಕಲೆಕ್ಷನ್ ಕಾಲಪ್ಪ, ಈಗ ನೀನು ಕಲೆಕ್ಷನ್ ಕಳ್ಳಣ್ಣ. ಮುಸುರು ಕೃಷ್ಣಮೂರ್ತಿ ಅಣ್ಣ ಚೆನ್ನಾಗಿದ್ದೀರಿ ತಾನೆ? ನಮ್ಮ ತಾಯಿ ಸತ್ಯವಾಗ್ಲೂ ಹೇಳ್ತೀನಿ, ನಾ ಸತ್ಯಮಾಲ ಚೆನ್ನಾಗಿರೋದು. ಏನಪ್ಪ ಮುಸ್ರೆ? ಧೀರೇಂದ್ರು, ನಾನು ಬರಕ್ ಹೊಂಟೇನೆ, ಅಷ್ಟೊತ್ತಿಗೆ ನೀನೇ ಬಂದ್ಬಿಡೋದ? ಅದ ಹೆಂಗಾಯ್ತು ಅಂದ್ರೆ ಮುಖ್ಯಮಂತ್ರಿ ಚಂದ್ರು ಏರೋಪ್ಲೇನ್ ಕಳಿಸ್ತೀನಿ ಎಂದ. ಕಳಿಸಿದ್ನೇನಪ್ಪ? ಎಲ್ಲಿ ಪೆಟ್ರೋಲ್ ದುಬಾರಿ ಆಗ್ಬಿಟ್ಟೈತೆ, ನೀನ್ ಯಾರು ಬಂದ್ಬಿಡು ಅಂದ, ಬಂದ್ಬಿಟ್ಟೆ. ನಾವು ಹೆಂಗ್ ಬಂದ್ರು ಒಂದೇಯ ಬಿಡಪ್ಪ ಕಲ್ಲಣ್ಣ. ಹೇಳು ಧೀರೇಂದ್ರಣ್ಣ. ಭೂಮಿ ಮೇಲೆ ನೀನ್ ಚೆನ್ನಾಗಿದ್ಯೇನಪ್ಪ? ತಮ್ಮ ಆಶೀರ್ವಾದ. ಅಯ್ಯೋ ಬೇಡಪ್ಪ, ನಮ್ಮ ಆಶೀರ್ವಾದ ಪಡೆದ್ರೆ ನೀನು ನಮ್ ಜೊತೆಯಾಗೆ ಬಂದ್ಬಿಡ್ತೀಯ. ನೀನ್ ಇಲ್ಲೇ ಚೆನ್ನಾಗಿರೋ ತಮ್ಮ. ನಮಸ್ಕಾರ ಕಣ್ಣ, ನಿಮ್ಮ ನೋಡಿ ಬಹಳ ದಿವಸ ಆಗೋಯ್ತಲ್ಲ. ನಾವು ಬಾ ತಂದೆ, ನೀನ್ ಬಂದು ಬಳಗ ಹೆಂಗವ್ರಪ್ಪ? ಅಣ್ಣ 6ಕ್ಕೆ ಹೋಗ್ಲಿಲ್ಲ, 3ಕ್ಕೆ ಇಳಿಲಿಲ್ಲ. ಒಳ್ಳೇದಾಯ್ತು ಬಿಡಪ್ಪ. ನಮಸ್ಕಾರ ಮುಸ್ಲಿವ್ರಿಗೆ. ನೀನು ನಮಸ್ಕಾರಕ್ಕಿಷ್ಟು ಬೆಂಕಿ ಸಿಗಾಕ ವಿಮಾನ ಕಳಿಸ್ತೀನಿ ಅನ್ಬಿಟ್ಟು ಕಳಿಸ್ತೀನಿ ನೀನು. ಅಯ್ಯೋ, ಅದು ಏನಾಯ್ತು ಅಂದ್ರೆ ನಾನು ಅರ್ಜೆಂಟ್ ಆಗಿ ಒಂದು ಶಂಕುಸ್ಥಾಪನೆ ಮಾಡಿ ಕಲ್ಲು ನೆಡ್ಬೇಕಾಗಿತ್ತು. ಕಲ್ಲು ನೆಟ್ಟು ಜನ ತಿರ್ಗಾಡ್ದಂಗ್ ಮಾಡ್ಬಿಡ್ತೀರಾ. ಕಲ್ಲಣ್ಣ, ಚಂದ್ರಣ್ಣ, ನೀನೇ ಸ್ವಲ್ಪ ಮ್ಯಾನೇಜ್ ಮಾಡಪ್ಪ, ಯಾಕೋ ಕಚ್ಚಿಕ್ ಬರ್ತಾನೆ. ಮುಸ್ಲಿ ಅಣ್ಣ, ಭೂಲೋಕ ತಾಪತ್ರ ನಿನಗೆ ಗೊತ್ತೇ ಅದೇ ತಾನೆ. ಆಡೋದ್ ಮಾತನಂತೆ ಯಾರು ನಡ್ಕೊಂಡಾರ ನಡಿ. ಇನ್ನೂ ನೀನು ಭೂಮಿಯ ನಂಬ್ಕೊಂಡಿದ್ಯಲ್ಲ, ನೀನು ಬುದ್ಧಿಗೆ ಇಷ್ಟು ಬೆಂಕಿ ಆಗ್ತು. ಆಯ್ತಪ್ಪ ಆಯ್ತು, ಕಚ್ಚಿ ಬೇಡ, ನಡಿ ಮದುವೆ ಮನೆಗೆ. ಅಲ್ಲ ಕಣ್ರಯ್ಯ, ಈ ಕಲ್ಯಾಣ ಅಂತೂ ಮದುವೆಗೆ ಹೇಳಿಲ್ಲ. ನೀವಾದ್ರೂ ಬರ್ಬೇಕಾದ್ರೆ ನಂಗೆ ಕರ್ಕೊಂಡು ಬರಕ್ಕಾಗ್ಲಿಲ್ವಾ? ಜಯ ಆಂಜನೇಯ. ಏನ್ ಒಬ್ರೇ ಬಂದ ದಿನೇಶಣ್ಣ? ಜೊತೆಗೆ ನಾನು ಬಂದಿದ್ದೀನಿ, ಕರೆದೇ ಹೋದ್ರು ಬಂದಿದ್ದೀನಿ, ಬೇಜಾರ ಕಲ್ಲಣ್ಣ. ನೀವು ಬಂದ್ರೆ ನಮ್ಗೆ ಯಾಕ ಬೇಜಾರ್ ಬಣ್ಣ? ಮತ್ತೆ ಖುಷಿನೇ ಅಲ್ವಾ? ಸದ್ಯ ಕರೀದೇ ಇದ್ರು ಬಂದಿದ್ದೀರಲ್ವಾ, ತುಂಬಾ ಸಂತೋಷ. ನಮ್ಮ ಜೊತೆಗೆ NS ಬಂದವನೇ, ನಾವು ಕಾರ್ ಮಾಡ್ಕೊಂಡು ಬಂದೋ ಕಲ್ಲಣ್ಣ. ಎಲ್ಲಣ್ಣ ಮತ್ತೆ ಕಾಣ್ತಾನೆ ಇಲ್ಲ? ಅಲ್ಲೇ ಎಲ್ಲೋ ಇರ್ಬೇಕು, ಹೆಂಗೂ ಹತ್ರ ಇರ್ಬೇಕು. ನೋಡ್ ಕಲ್ಯಾಣ, ನೋಡಲ್ಲಿ ಆಂಟಿ ಜೊತೆ ಮಾತಾಡ್ದವನೆ. ಓ, ಏನ್ NS ರಾವ್ರವ್ರು, ಚೆನ್ನಾಗಿದ್ದೀರಾ? ಓಹೋ, ಕಿಲೋ ಚೆನ್ನಾಗಿಲ್ಲ. ಏನ್ ಕಾಣ ಬರ್ತಾ ಮದುವೆ ಮನೆ ಗಂಟ ರಂಬೆ ಕಂಪ್ನಿ ಕೊಟ್ಲು. ಸರಿ ಬರ್ಕೊಳ್ರಪ್ಪ ಮುಯ್ಯ. ಅಣ್ಣ, ನಂದು ಒಂದ್ ಮೂಟೆ ಬೂಸ. ಬೂಸ ನಮ್ಮ ಮೇಷ್ಟ್ರ ಎಮ್ಮೆ ಕಟ್ಟಿದ್ರ ನಮ್ಮ ಮುಡದೆ. ನೀನ್ ಬರ್ಕಳಪ್ಪ, ಊರವರೆಲ್ಲ ಸೇರಿ ಒಂದು ಹಸ ಕೊಟ್ಟಾರಂತೆ, ಅದಕ್ಕೆ ಬೂಸ ಬೇಡವೇನೋ? ಆಯ್ತು ಬಿಡಪ್ಪ. ಅಣ್ಣ, ನಂದು ಒಂದ್ ಮೂಟೆ ಕಡ್ಲೆ ಒಟ್ಟು ಬರ್ಕೊಳ್ಳೋಣ. ಹಂಗೆ ನಂದು ಒಂದ್ ಮೂಟೆ ಇಂಡಿ ಬರ್ಕೊಳ್ಳೋಣ. ಇದು ಯಾವ ಮಂಡಿದಪ್ಪ ಇಂಡಿ? ರೇ ಸ್ವಾಮಿ, ಯಾವ ಮಂಡಿದು ಅಂತ ಕೀಳಾಗಿ ಮಾತಾಡಬೇಡಿ. ಇದು SSS ಟ್ರೇಡರ್ಸ್ ಸ್ವಾಮಿ. SSS ಟ್ರೇಡರ್ಸ್ ಅದೆಲ್ಲಿ ಬಂದದಪ್ಪ ಅದು? ಶ್ರೀರಂಗಪಟ್ಟಣ ಮೇನ್ ರೋಡ್ ನಲ್ಲಿ ಕಣ್ರಿ. ಇಡೀ ಮಂಡ್ಯಕ್ಕೆ ನಂಬರ್ 1 ಕಣ್ರಿ. ಒಳ್ಳೆ ಮಾಲು, ನ್ಯಾಯವಾದ ಬೆಲೆ. ಒಂದ್ಸಾರಿ ಭೇಟಿ ಕೊಡ್ರಿ, ಗೊತ್ತಾಯ್ತದೆ. ಸರಿ ಎಲ್ಲ ಬನ್ನಿ. ಈ ಒಂದು ಮೇಷ್ಟ್ರು ಮದುವೆ ಸಮಾರಂಭಕ್ಕೆ ತುಂಬಾ ಕಳೆ ಬಂದಿದೆ. ಹಂಗಾಗಿ ಈ ಒಂದು ಸಣ್ಣ ಸಮಾರಂಭದಲ್ಲಿ ಗೆಂಡೆ ಹೊಸಳ್ಳಿಯ ಪುರುಷೋತ್ತಮರವರಿಂದ ಮೊದಲಿಗೆ ಒಂದು ಹಾಡು. ಕನಸಿನಲ್ಲಿ ಊಟ ಮಾಡ್ತಿದ್ದೆ, ಬ್ರೆಡ್ಡು ಅಂತ ಬೆಡ್ಸಿಟ್ ತಿಂತಿದೆ, ಚಾಪೆ ತಿಂತಿದೆ, ರಗ್ಗು ತಿಂತಿದೆ, ಜಾಮೂನಂತ ಪಕ್ಕದವನ ಬೆರಳ ಕಚ್ಚಿದೆ, ಅವನೆದ್ದ ಜಾಡ್ಸೊದ್ದ ನಾ ತಿರಿಕ ಮಲಿಕಂಡೆ. ಹಾ 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 ಹುಡುಗಿ ಕಾಣ್ತಿದೆ, ಪ್ರೀತಿ ಮಾಡ್ತಿದೆ, ಹುಡುಗಿಯ
ಅಂತ ಒಂದು ಮುದಿ ಕತ್ತೆ ಹಿಡಿದಿದೆ, ಮುಂದೆ ಹಿಡಿದಿದೆ, ಮುಖವ ಸವರಿದೆ, ಮುತ್ತು ಕೊಡಲು ಮುಖವ ನಾನು ಮುಂದೆ ಚಾಚಿದೆ, ಅದು ತಿರುಗ್ತು ನನ್ಗೊದಿತು ಆಸ್ಪತ್ರೆ ಸೇರ್ಕೊಂಡೆ, ಕನಸಿನಲ್ಲಿ ಊಟ ಮಾಡ್ತಿದ್ದೆ, ಬ್ರೆಡ್ಡು ಅಂತ ಬೆಡ್ಶೀಟ್ ತಿಂತಿದೆ, ಲಾ 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 ಲಾ. ಈಗ ಚಲನಚಿತ್ರ ನಟರಿಂದ ಚಿತ್ರಗೀತೆ ಸೊಂಟದ ಹಾಡು ಗೀತೆಯನ್ನ ಟೆನ್ನಿಸ್ ಕೃಷ್ಣರವರ ಧ್ವನಿಯಲ್ಲಿ ಕೇಳಿ. ಸೊಂಟಕ್ ನಕ್ 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 ಸೊಂಟಕ್ ನಕ್ ನ ಸೊಂಟಕ್ ನಕ್ 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 ಸೊಂಟಕ್ ನಕ್ ನ ಸೊಂಟದ ವಿಷಯ ಬ್ಯಾಡವೋ ಶಿಷ್ಯ ಸೊಂಟಕ್ಕಿಂತ ವಾಸಿ ಕಣೋ ಗುಂಟಿನ ದಾಸ್ಯ ಸೊಂಟ ಸೂಪರು ಆದ್ರೆ ಭಾರಿ ಡೇಂಜರು ಸೊಂಟದ ಆಸುಪಾಸು ಇನ್ನೂ ಡೇಂಜರು ಸೊಂಟಕ್ ನಕ್ 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 ಸೊಂಟಕ್ ನಕ್ ನ. ಈಗ ಬಾಲಕೃಷ್ಣ ಅವರು ಅದೇ ಹಾಡನ್ನ ಆಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಆ ಸೊಂಟಾಕ್ ನಕ್ 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 ಸೊಂಟಾಕ್ ನಕ್ ನ ಆ ಸೊಂಟದ ವಿಷಯ ಬ್ಯಾಡವೋ ಶಿಷ್ಯ ಆ ಸೊಂಟಕ್ಕಿಂತ ವಾಸಿಗಳು ಗುಂಡಿನ ದಾಸ್ಯ ಆ ಸೊಂಟ ಸೂಪರು ಆದ್ರೆ ಭಾರಿ ಡೇಂಜರು ಸೊಂಟದ ಆಸುಪಾಸು ಇನ್ನೂ ಡೇಂಜರು. ಈಗ ಇದೇ ಹಾಡನ್ನ ಧೀರೇಂದ್ರ ಗೋಪಾಲ್ ಅವರು ಆಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಸೊಂಟಕ್ ನಕ್ 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 ಸೊಂಟಕ್ ನಕ್ ನ ಸೊಂಟದ ವಿಷಯ ಬ್ಯಾಡವೋ ಶಿಷ್ಯ ಸೊಂಟಕ್ಕಿಂತ ವಾಸಿ ಕಣೋ ಗುಂಡಿನ ದಾಸ್ಯ ಸೊಂಟ ಸೂಪರು ಆದ್ರೆ ಭಾರಿ ಡೇಂಜರು ಸೊಂಟದ ಆಸುಪಾಸು ಇವನು ಅವನ್ ಬಲೆ ಡೇಂಜರ್ಲಾ. ನೋಡ್ರಪ್ಪ ಮದ್ವೆ ಪ್ರೋಗ್ರಾಮ್ ಎಲ್ಲ ಭಾಳ ಚಲೋ ಆಗ್ಯದ. ಈಗ ನಾ ಏನು ಹೇಳಕತ್ತಿದ್ದೀನಿ ಅಂದ್ರ ನಮ್ಮ ಹೆಸ್ರು ಮದುವೆಗೆ 5,000 ಜನಕ್ಕೆ ಅಡುಗೆ ಮಾಡಿಸ್ಬೇಕಂತ ಪ್ಲಾನ್ ಇತ್ತು. ಹಂಗಾದ್ರೆ ಅಡಿಗೆ ಮಾಡಿಸ್ಲಿಲ್ವೋ? ಮುಚ್ಚಲೇ ಮುಂಡೆ ಮಗನ ಬಾಯಿ, ಅಡಿಗೆ ಮಾಡಿಸಿಟ್ಟಾರ ಬಾ ಬಕೆಟ್ ಗಟ್ಲೆ ತಿಂದ್ಬಿಡುವೆ ಮಂಗ್ಯ. ನನ್ನ ಮಗನೇ ನಾ ಹೇಳೋದು ಮೊದಲು ಕೇಳಲಿ. 5,000 ಜನಕ್ಕೆ ಅಡುಗೆ ಮಾಡಿಸ್ಬೇಕು ಅಂತ ಪ್ಲಾನ್ ಇತ್ತು. ಅದ್ರ ಪ್ರಕಾರ ತಲೆಗೆ 20 ರೂಪಾಯಿನಂತೆ 1 ಲಕ್ಷ ರೂಪಾಯಿನ ಜೊತೆ ಮಾಡಿದ್ದು. ಕಳ್ತನ ಆಗ್ಬಿಡ್ತಾ ಹೆಂಗೆ? ನೀನು ಮೊಂಡ ಮುತ್ತು ಶಿವನೇ ಸಿದ್ಧಲಿಂಗ, ನಾ 7 ಗಂಟೆ ಸ್ವಲ್ಪ ತಡ್ಕೊಳ್ಳಲ್ಲ ಅಂತಾರಲ್ಲಪ್ಪೋ. ಲೇ ಮೊಳ್ಳ, ಹಿಂಗ ನನ್ನ ಮಾತು ಪೂರ್ತಿ ಕೇಳಲಿ. ಒಂದು ಮದುವೆ ಅಂದ್ರ ಛತ್ರ ಬಟ್ಟೆ ಬರೆ ಒಡವೆ ಬೇಳೆ ತುಪ್ಪ ಕಡ್ಡಿ ಕಾಳು ಹಣ್ಣು ಹಂಪ್ಳ ಎಲೆ ಅಡಿಕೆ ಅನ್ಕೊಂಡು ನಮ್ಮ ಮೇಷ್ಟ್ರೆ ಮದುವೆಗೆ ಒಟ್ಟು 2.5 ಲಕ್ಷ ಖರ್ಚು ಬೀಳ್ತಾ ಇತ್ತು. ಆ 2.5 ಲಕ್ಷನ ಕೂಡಿಸಿ ಬ್ಯಾಂಕ್ನಾಗ ಇಟ್ಟು 20 ವರ್ಷ ಡಿಪಾಸಿಟ್ ಮಾಡಿ ಬಂದಿದ್ದೀವಿ. ಈಗ ನೀವೆಲ್ಲ ಮುಯ್ಯಿ ಹಾಕ್ಬಿಟ್ಟು ಮನ್ಗೋಗಿ ಹೊಟ್ಟೆ ತುಂಬ ಊಟ ಮಾಡ್ರಪ್ಪ, ಬೇಜಾರು ಮಾಡ್ಕೋಬೇಡ್ರಪ್ಪ.